ಏಯ್ ಏನಪ್ಪ ಇದು ಈ ಥರ ಆಟಿಕೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ಕ್ಲಾಪಿನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲ್ ಕಾರ್ಯಕ್ರಮಗಳಲ್ಲಿ 50 ಎಪಿಸೋಡನ್ನು ನಾವು ಪೂರೈಸಿದ್ದೀವಿ. ಅಲ್ಲಿ ತನಕ ನಾವೇನು ಮಾಡ್ತಿದ್ವಿ, ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ನಮ್ಮ ಆಡಿಯನ್ಸ್ಗೆ ಗೆದ್ದವ್ರಿಗೆ ನಾವೇನು ಮಾಡ್ತಿದ್ವಿ, ಗಿಫ್ಟ್ ಕೊಡ್ತಿದ್ವಿ. ಇವತ್ತು ಈ 51ನೇ ಎಪಿಸೋಡಿಂದ ಇಂಥ ಆಟಿಕೆಗಳನ್ನ ಪರಿಚಯಿಸ್ತಾ ಇದ್ದೀವಿ. ಇದನ್ನು ಕಪ್ಪನ್ ಬೌಲ್ ಅಂತ ಹೇಳ್ತೀವಿ. ಇದು ಚನ್ನಪಟ್ಟಣದ ಪ್ರಮುಖ ಆಟಿಕೆಗಳಲ್ಲಿ ಇದು ಸಹ ಒಂದು. ಈ ಆಟಿಕೆಯಲ್ಲಿ ನೋಡಿ ಹೀಗೆ ಬಾಲ್ ಇರುತ್ತೆ. ಇದನ್ನು ತಗೊಂಡು ಹೀಗೆ ಯಾರು ಕೂರಿಸ್ತಾರೆ ಅವ್ರಿಗೆ ನಾವು ಒಂದು ಬಹುಮಾನ ಕೊಡ್ತಿದ್ದೀವಿ. ಬನ್ನಿ ಹೋಗಿ ಆಟ ಆಡೋಣ. ಏನು ಇಲ್ಲೇ ಇದ್ದೀರಿ, ಬನ್ನಿ. ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪಿನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲ್ ಕಾರ್ಯಕ್ರಮದ 51ನೇ ಎಪಿಸೋಡು. ಇವತ್ತು ನಮ್ಮ ಜೊತೆ ಇದ್ದಾರೆ. ಅಣ್ಣ, ನಿಮ್ಮ ಹೆಸರು? ಸೋಮಶೇಖರ್. ಸೋಮಶೇಖರ್ ಅವರು ಏನು ಮಾಡ್ಕೊಂಡಿದ್ದೀರ ಅಣ್ಣ ನೀವು? ನಾವು BBMPಯಲ್ಲಿ ಕೆಲಸ ಮಾಡ್ಕೊಳ್ತೇವೆ. BBMP ಪ್ರೈವೇಟ್ ಅಲ್ಲ? ಓಕೆ. ಈಗ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೆ ತುಂಬಾ ಇಷ್ಟವಾದ ಆಟ ಯಾವುದು? ನಮ್ದೆಲ್ಲ ಕಬಡ್ಡಿ. ಕಬಡ್ಡಿ ಇಲ್ಲಿ ಕಬಡ್ಡಿ ಆಡಿದಂತ ಒಂದು ಕಬಡ್ಡಿ ಪಟು ಇದ್ದಾರೆ. ಅವ್ರಿಗೆ ನಾವು ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ, ಕಪ್ಪನ್ ಬೌಲ್. ಇವ್ರು 10 ಚಾನ್ಸಲ್ಲಿ 3 ಚಾನ್ಸ್ ಈ ಕಪ್ಪನ್ ಬೌಲ್ ಒಳಗಡೆ ಹಾಕಿದ್ರೆ ಅವ್ರಿಗೊಂದು ಗಿಫ್ಟ್ ಕೊಡೋಣ. ಬನ್ನಿ ಅಣ್ಣ, ರೆಡಿನಾ? ಸ್ಟಾರ್ಟ್ ಮಾಡಿ. 1 2 ಟ್ರೈ ಮಾಡಿ 3 4 ಟ್ರೈ ಮಾಡಿ 5 6 7 8 9 10 11 ಇರ್ಲಿ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಣ್ಣ. ಬನ್ನಿ ಬನ್ನಿ ಬನ್ನಿ, ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಣ್ಣ. ಏನ್ ಅನ್ನಿಸ್ತಿದ್ದು ನಿಮ್ಗೆ? ಏನೋ ತರ ಹೊಸದಾಗಿ ವೆರೈಟಿಯಾಗಿ ಮಾಡಿದ್ದೀರಾ. ಇದನ್ನ ಇಟ್ಕೊಂಡ ತಕ್ಷಣ ನಮ್ಗೇನೋ ಒಂಥರ ಮೈಕ್ ಕೊಟ್ಟಂಗಿತ್ತು. ಮೈಕ್ ಕೊಟ್ಟು ಏನು ಮಾತಾಡ್ಬೇಕು ಅನ್ನೋದು ಬರ್ತು. ನೀವು ನೋಡಿದ್ರೆ ಗೇಮ್ ಆಡಿ ಅಂತ ಹೇಳಿದಕ್ಕೆ ಗೇಮ್ ಆಡಿದ್ದೀನಿ. ಒಳ್ಳೆ ಸ್ವಲ್ಪ ಹೊಸ ಇದನ್ನ ಆಟ ಇದಿದೆ, ಚೆನ್ನಾಗಿದೆ. ಇರ್ಲಿ ಅಣ್ಣ, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಈಗ ನಮ್ಮ ಜೊತೆ ಇದ್ದಾರೆ. ಅಣ್ಣ, ನಿಮ್ಮ ಹೆಸರು? ವಾಸುದೇವ MP. ಏನು ಮಾಡ್ಕೊಂಡಿದ್ದೀರ ಅಣ್ಣ? ಇಲ್ಲೇ ವಾರ್ಡ್ ಸೂಪರ್ವೈಸರು, BBMP ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಏನು ಅನ್ಸುತ್ತೆ ಅಣ್ಣ ನಿಮ್ಮ ಕೆಲಸದ ಬಗ್ಗೆ? ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕೆಲಸ ಮಾಡ್ತಾರೆ. ನಮ್ಮ ವರ್ಕರ್ಗಳೆಲ್ಲ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ನಮಗೇನು ತೊಂದರೆ ಇಲ್ಲ, ಸಂತೋಷ. ನಮ್ಮ ಇಡೀ ದೇಶದಲ್ಲಿ ಬೆಂಗಳೂರು BBMP ಪೌರ ಕಾರ್ಮಿಕರು ಅಂದರೆ ಒಂದು ಗೌರವ ಇದೆ. ಯಾಕೆ ಅಂತಂದರೆ ಅವ್ರು ಅಷ್ಟೊಂದು ಕರೆಕ್ಟಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಅನ್ನೋದು ಕೂಡ ಮಾತಿದೆ ಅಲ್ವಾ? ಅವ್ರಿಗೂ ತುಂಬ ಕಷ್ಟ ಇದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಮಕ್ಕಳು ಮರಿಗಳನ್ನು ಬಿಟ್ಟು ಪಾಪ ಇಲ್ಲಿ ಬಂದು ಅವ್ರವ್ರ ವಾರ್ಡಲ್ಲಿ ಸ್ವಚ್ಛತೆ ಮಾಡ್ತಾರೆ. ಅವರಿಂದ ನಮಗೆ ಎಷ್ಟೋ ಪಬ್ಲಿಕ್ಕಿಗೆ ಒಳ್ಳೆ ಆರೋಗ್ಯ ಎಲ್ಲ ಸಿಗ್ತದೆ ಅವರಿಂದ. ಅವರು ಸೂಪರ್ವೈಸರ್ ಆಗಿ ನನಗೂ ತುಂಬ ಸಂತೋಷ ಆಗುತ್ತೆ. ವಾರ್ಡ್ ನಂಬರ್ 154 ಬಸವನಗುಡಿ. ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೀರಣ್ಣ? ಗೋಲಿ ಆಡಿದ್ದೀನಿ. ಸೂಪರ್. ಆಮೇಲೆ ಅದು ಚಿನ್ನಿದಂಡಿ ಆಡಿದ್ದೀನಿ. ಕ್ಯಾರಮ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನು ಸ್ಪೋರ್ಟ್ಸಲ್ಲಿ ರನ್ನಿಂಗ್ ರೇಸ್ ಹೋಗಿದ್ದೀನಿ. ಸ್ಕೂಲಲ್ಲಿ ಕಾರ್ಪೊರೇಷನ್ ಹೈಸ್ಕೂಲ್ ಓದಿದ್ದು ಚಾಮರಾಜಪೇಟೆಯಲ್ಲಿ. ಅಲ್ಲಿ ರನ್ನಿಂಗ್ ರೇಸಲ್ಲಿ ಗೆದ್ದಿದ್ದೀನಿ. ಸರಿ ಅಣ್ಣ, ಇವತ್ತು ಇದು ಚನ್ನಪಟ್ಟಣದ ಒಂದು ಆಟಿಕೆ. ಇದು ಹೆಸರು ಕಪ್ಪನ್ ಬೌಲ್ ಅಂತೇಳಿ. ಅಂದರೆ ಏಕಾಗ್ರತೆಯ ಒಂದು ಆಟ ಅಣ್ಣ ಇದು. ಏನಂದರೆ ಈ ಬಾಲ್ನ ಹೀಗೆ ಮಾಡಿ ನೋಡಿ, ಈಗ ತಗೊಂಡು ಇದ್ರಲ್ಲಿ ಹಿಂಗೆ ಕೂಡಿಸ್ಬೇಕು. 10 ಚಾನ್ಸ್, 3 ಸರಿ ನೀವು ಕರೆಕ್ಟಾಗಿ ಕೂಡಿಸ್ಬಿಟ್ರೆ ನಿಮ್ಗೊಂದು ದೊಡ್ಡ ಬಹುಮಾನ ಇರುತ್ತೆ. ನಿಮಗೆ 1 ಸರಿ ಕೂಡಿಸಿದ್ರೆ ಒಂದು ಚಿಕ್ಕ ಬಹುಮಾನ ಇರುತ್ತೆ. ರೆಡಿನಾ ಅಣ್ಣ? ಆಟ ಆಡಿ. 1 ಸೂಪರ್. 2 ವಾವ್. 3 4 ವಾವ್. 5 ಚಾನ್ಸಲ್ಲಿ 1 ಹಾಕಿದ್ದಾರೆ. 6 7 8 9 10. ಅಣ್ಣ, ಇನ್ನು 2 ಚಾನ್ಸ್ ಕೊಡ್ತೀನಿ. 1 ಹಾಕಿದ್ರು ನಿಮ್ಗೆ ದೊಡ್ಡ ಬಹುಮಾನ ಕೊಡ್ತೀನಿ. ಯಾಕಂದರೆ ನಿಮಗೆ ಇವಾಗ
ಅದು ಕರೆಕ್ಟಾಗಿ ಕೂರ್ತಾ ಇದೆ. ಟ್ರೈ ಮಾಡಿ, ಟೆನ್ಷನ್ ಬೇಡ, 2ರಲ್ಲಿ 1 ಕೂರಿಸಿ ಅಣ್ಣ. ಸೂಪರ್, ಲಾಸ್ಟ್ ಚಾನ್ಸು. ವಾವ್, ಸೂಪರ್. ಅಂದರೆ 2 ಚಾನ್ಸ್ ಯಾಕೆ ಎಕ್ಸ್ಟ್ರಾ ಕೊಟ್ರಿ ಅಂತ ಕೇಳಬೇಡಿ, ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಇನ್ನೊಂದು 2 ಚಾನ್ಸ್ ಕೊಟ್ಟೆ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅಣ್ಣ ಏನು ಅನಿಸ್ತು? ತುಂಬ ಸಂತೋಷ ಆಗ್ತಾ ಇದೆ ಗೇಮ್ ಆಡೋದ್ರಿಂದ. ತುಂಬ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಓಕೆ, ಅಂದರೆ ಈ ಗೇಮ್ನ ಒಂದಷ್ಟು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಕೊಡಿಸ್ಬೋದಲ್ವಾ? ಖಂಡಿತ ಕೊಡಿಸ್ಬೋದು. ಯಾಕಂದರೆ ಅವ್ರಿಗೊಂದು ಮೈಂಡು ಅದಕ್ಕೆ ಹಾಕ್ಬೇಕು ಅನ್ನೋ ಮೈಂಡು ಇನ್ನೂ ಇಂಪ್ರೂವ್ ಆಗುತ್ತೆ. ಛಲ ಬರುತ್ತೆ, ಹಾಕ್ಬೇಕು ಅನ್ನೋ ಛಲ ಬರುತ್ತೆ. ನೋಡಿ ಆಡಿಯನ್ಸ್, ನೀವು ಸಹ ಅಷ್ಟೇ ಇಂಥ ಗೇಮ್ಗಳನ್ನ ತಗೊಳ್ಳಿ. ಇದರಿಂದ ನಿಮಗೆ ಏಕಾಗ್ರತೆ ಹೆಚ್ಚುತ್ತೆ. ಅಂದರೆ ನಿಮ್ಮ ಮಕ್ಕಳು ಏನಾದರೂ ಒಂದು 10ನೇ ಕ್ಲಾಸೋ 12ನೇ ಕ್ಲಾಸೋ PUCನ ಓದ್ತಾ ಇರೋ ಮಕ್ಕಳಿಗೆ ಅವರಲ್ಲಿ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ತನ್ನ ಸ್ಥಿತಿಯಲ್ಲಿ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋವಂಥ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತೀನಿ. ಇದು ಏನಾದ್ರು ನಿಮ್ಗೆ ಬೇಕು ಅಂತಂದರೆ ನಮ್ಮ ಈ ವಿಡಿಯೋ ಕೆಳಗಡೆನೂ ನೀವು ಕಮೆಂಟ್ ಮಾಡ್ಬೋದು. ನಿಮಗೆ ನಾವು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಒಂದು ಸಣ್ಣ ಅಮೌಂಟ್ನಲ್ಲಿ. ಬನ್ನಿ, ಅವ್ರಿಗೊಂದು ಗಿಫ್ಟ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡೋಣ, ಅವ್ರನ್ನ ಖುಷಿ ಪಡಿಸೋಣ. ವಾಸುದೇವ್ ಸರ್ ತುಂಬ ಚೆನ್ನಾಗಿ ಆಟ ಆಡಿದ್ರು. ಅವ್ರಿಗೆ 2 ಅವಕಾಶಗಳು ಹೆಚ್ಚಾಗಿ ಕೂಡ ಕೊಟ್ವಿ. ತುಂಬ ಚೆನ್ನಾಗಿ ಹಾಕಿದ್ರು. ಅವ್ರಿಗೆ SIT ಮೊಬೈಲ್ ಟ್ರೈನಿಂಗ್ ಆ್ಯಂಡ್ ರಿಪೇರಿಂಗ್ ಸರ್ವಿಸ್ ಇನ್ಸ್ಟಿಟ್ಯೂಟ್, ಇಲ್ಲಿ ನೀವೇನು ಅಂತಂದರೆ ನಿಮ್ಗೇನಾದ್ರು ಮೊಬೈಲ್ ಸರ್ವಿಸ್ ಕಲಿಬೇಕು ಅಂತಂದರೆ ಈ ಇನ್ಸ್ಟಿಟ್ಯೂಟ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಕಡೆಯಿಂದ ನಮ್ಮ ವಾಸುದೇವ್ ಸರ್ಗೆ ಇದು ದೊಡ್ಡ ಉಡುಗೊರೆ ಅಲ್ಲ, ಪುಟ್ಟ ಉಡುಗೊರೆ ಅಂತಲೇ ಹೇಳ್ತೀವಿ. ಅವರಿಗೆ ಒಂದು ಉಡುಗೊರೆ ತೊಗೊಳ್ಳಿ, ಇಟ್ಕೊಳ್ಳಿ. ಸೋಮಶೇಖರ್ ಸರ್ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು. ನೀವು ಸೋತ್ರು ಕೂಡ ಗಿಫ್ಟ್ ಕೊಡ್ತೀನಿ ಅಂತ ಅಂದಿದ್ದೆ, ಅವರು ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರು. ಅವರಿಗೆ ಲಿಯಾನ್ಸ್ ಕಡೆಯಿಂದ ಈ ಚಾಕೋ ಚಿಪ್ಸು